ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ.
ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ದೊಡ್ಡ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಟ್ಯಾರಿಫ್ ಅನ್ನ ಶೇಕಡ 40ಕ್ಕೆ ಇಳಿಸೋದಕ್ಕೆ ಭಾರತ ಮುಂದಾಗಿದೆಯಂತೆ. ಸದ್ಯ ಯಾವುದೇ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ಭಾರತ ಶೇಕಡ 110ರಷ್ಟು ಸುಂಕವನ್ನು ವಿಧಿಸ್ತಾ ಇದೆ. ಈಗ ಅದನ್ನ 40%ಗೆ ಇಳಿಸುವ ಮೂಲಕ ಇನ್ನೂ ಬಂಪರ್ ಆಫರ್ ಅನ್ನು ಕೊಡುವ ಕೆಲಸ ಆಗುತ್ತೆ. ಯುರೋಪಿಯನ್